ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ನನಗೆ ಮಿನಿ ವ್ಲಾಗ್ನು ಕೂಡ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಯಾಕಂದರೆ ಇವತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗನೆ ಹೊರಡ್ತಾ ಇದ್ರು. ಇನ್ನು ಅವ್ರಿಗೆ ಟಿಫನ್ ಎಲ್ಲ ಮಾಡಿಕೊಟ್ಟು ಇನ್ನು ಪೂಜೆ ಎಲ್ಲ ಮುಗಿಸ್ಬೇಕಿತ್ತಲ್ಲ, ಶಾಪ್ಗೂ ಕೂಡ ಬೇಗನೆ ಬರಬೇಕಿತ್ತು, ಯಾಕಂದರೆ ಸ್ಕೂಲ್ಸ್ ಎಲ್ಲ ಓಪನ್ ಆಗೋಗ್ಬಿಟ್ಟಿದೆ. ಅದಲ್ಲದೆ 10th ರಿಸಲ್ಟ್ ಎಲ್ಲ ಬಂತಲ್ಲ, ಫೋಟೋಸ್ಗೆಲ್ಲ ತುಂಬ ಜನ ಬರ್ತಾ ಇರ್ತಾರೆ, ಇನ್ನು ಅಪ್ಲಿಕೇಶನ್ಸ್ ಅದು ಇದು ಬರ್ತಾನೆ ಇರ್ತಾರೆ ಕಸ್ಟಮರ್ಸ್. ಹಂಗಾಗಿ ಶಾಪ್ನ ಸ್ವಲ್ಪ ಬೇಗನೆ ಓಪನ್ ಮಾಡಬೇಕು. ನನ್ನ ಹಸ್ಬೆಂಡ್ 7:30 7:45ಗೆಲ್ಲ ಹೊರಟ್ಬಿಟ್ರು. ಹಾಗಾಗಿ ಮಿನಿ ಬ್ಲಾಗ್ನ ನಾನು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇನ್ನು ಇವತ್ತು ಶುಕ್ರವಾರ ಅಲ್ವಾ, ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಶಾಪಿಗೆ ಬಂದು ಇಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಕೆಲಸನ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಏನಂದರೆ ಇವಾಗ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ಸಾಮಾನ್ಯವಾಗಿ ಮಧ್ಯಾಹ್ನ ಟೈಮೇ ನಾನು ಶಾಪಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಏನೇ ತರಬೇಕಂದ್ರೆ ಮಧ್ಯಾಹ್ನನೇ ಹೋಗ್ತೀನಿ. ಹಾಗಾಗಿ ಇವತ್ತು ಕೂಡ ಇಲ್ಲಿದೆಲ್ಲ ಕೆಲಸ ಮುಗೀತಲ್ಲ, ಇನ್ನು ಶಾಪಿಂಗ್ ಆದರೂ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಹಾಗೆ ವ್ಲಾಗ್ನ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಸುಮಾರು ದಿನದಿಂದ ನಮ್ಮ ಆಂಟಿ ಹೇಳ್ತಾನೆ ಇದ್ದರು, ನಮ್ಮ ಪರಿಚಯ ಇರೋರದೇ ಒಂದು ಹೋಲ್ಸೇಲ್ ಶಾಪ್ ಇದೆ, ಅಲ್ಲಿ ಬ್ರ್ಯಾಂಡೆಡ್ ಕ್ಲಾತ್ನೆಲ್ಲ ಕಡಿಮೆ ರೇಟು ಕೊಡ್ತಾರೆ, ನಿನಗಿಷ್ಟ ಆದರೆ ತಗೋ, ಡೈಲಿ ವೇರ್ ಸ್ಟಾಪ್ಸ್ ಎಲ್ಲ ಸಿಗುತ್ತೆ ಅಂತೇಳಿ ನಾನು ಇವತ್ತು ನಾಳೆ ಹೋಗೋಣ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೆ. ಇವತ್ತು ಹೆಂಗಿದ್ರು ಫ್ರೀ ಇದ್ನಲ್ಲ, ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ನಾನು ಮತ್ತು ಆಂಟಿ ಇಬ್ಬರು ಬಂದು, ಅವ್ರಿಗೂ ಕೂಡ ಕೆಲವೊಂದು ಕ್ಲಾತ್ಸ್ ಎಲ್ಲ ಬೇಕಿತ್ತಂತೆ, ಇಬ್ರಿಗೂ ಕೂಡ ಶಾಪಿಂಗ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದು. ನಾವು ನೈಸ್ ರೋಡ್ ಮೇಲೆ ಬಂದುಬಿಟ್ಟು, ಯಾಕಂದರೆ ಈ ಶಾಪ್ ಇರೋದು ಮಾಗಡಿ ರೋಡಲ್ಲಿ, ನೈಸ್ ರೋಡ್ ಮೇಲೆ ಬಂದರೆ ಬೇಗ ಬಂದುಬಿಡ್ಬೋದು ಅಂತ ಹೇಳ್ಬಿಟ್ಟು ನಾವು ಬೇಗನೆ ಬಂದು, ನನ್ನ ಹಸ್ಬೆಂಡ್ಗೂ ಕೆಲವೊಂದು ಟಿ ಶರ್ಟ್ನ ತೊಗೊಳ್ಬೇಕಿತ್ತು. ಹಾಗಾಗಿ ನೋಡ್ತಾ ಇದ್ದೆ, ಅಂದರೆ ಅವ್ರಿಗೆ ಕೆಲವೊಂದು ಎಲ್ ಸೈಜ್ ಆಗುತ್ತೆ, ಕೆಲವೊಂದು XL ಆಗುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಎರಡು ತೊಗೊಂಡೆ, ಅಕಸ್ಮಾತ್ ಏನಾದರೂ ಸೈಜು ಸರಿ ಹೋಗಲಿಲ್ಲ ಅಂತ ಅಂದರೆ ಎಕ್ಸ್ಚೇಂಜ್ ಮಾಡಿಸ್ಲಿಕ್ಕೆ ಮತ್ತೆ ಬರಬೇಕಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನನಗೆ ಸ್ವಲ್ಪ ಡೈಲಿ ವೇರ್ ಕುರ್ತೀಸ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಪ್ಲಾಝೋಸ್ ಕೂಡ ಬೇಕಿತ್ತು, ಆದರೆ ನನ್ನ ಸೈಜಲ್ಲಿ ಸಿಗಲಿಲ್ಲ. ಅಂದರೆ XL, XXL ಈ ಥರ ಸೈಜಸ್ ಎಲ್ಲ ಎಷ್ಟೊಂದು ಕಲೆಕ್ಷನ್ ಇತ್ತು ಗೊತ್ತಾ, ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ನನ್ನ ಸೈಜ್ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು, ಅದರಲ್ಲಿ ಕೆಲವೊಂದು ಟಾಪ್ಸ್ನ ಮಾತ್ರ ತೊಗೊಂಡೆ. ಇನ್ನು ಆಂಟಿನೂ ಕೆಲವೊಂದು ನೈಟ್ ವೇರ್ಸು ಅದನ್ನೆಲ್ಲ ತೊಗೊಂಡ್ರು. ಇನ್ನು ಅಲ್ಲಿ ಬಿಲ್ಲೆಲ್ಲ ಮಾಡಿಸ್ಕೊಂಡು ಬೇಗನೆ ಹೊರಟು. ಮಧ್ಯಾಹ್ನ ಟೈಮ್ ಹೋದರೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಅಂತೇಳಿ ನಾವು ಮಧ್ಯಾಹ್ನ ಬಂದಿದ್ದು. ಹಾಗೆ ಇವಾಗ ಮಧ್ಯಾಹ್ನ ಟೈಮ್ ಏನು ಅಷ್ಟೊಂದು ಜನ ಇರಲಿಲ್ಲ, ನಮಗೂ ಕೂಡ ಶಾಪಿಂಗ್ ಮಾಡಲಿಕ್ಕೆ ಈಸಿ ಅನ್ನಿಸ್ತು. ಬೇಗನೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ಬಂದು 3:30ಗೆಲ್ಲ ಬಂದುಬಿಟ್ಟು, ಬರುವಾಗ ನನಗೆ ಬೀಳ್ತಿರ್ಲಿಲ್ಲ, ನಾವೇ ನೆನ್ಕೊಂಡು ಬಂದಿಲ್ಲ. ಇವಾಗ ನನ್ನ ಹಸ್ಬೆಂಡ್ ಬಂದಿದ್ದಾರೆ, ಚೆನ್ನಾಗಿ ನೆನ್ಕೊಂಡು ಬಂದಿದ್ದಾರೆ, ಹಂಗೆ ತೋರಿಸ್ತೀನಿ ರೀ. ಇದೇ ತಿರ್ಗಪ್ಪು, ಹಿಂದೆ ಎಲ್ಲ ನೆಂದಿಲ್ಲ ಇವರು, ಬರೀ ಮುಂದೆ ಮಾತ್ರ ನೆನ್ಕೊಂಡು ಬಂದಿದ್ದಾರೆ. ಇವಾಗ ನನ್ನ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಅದಾದಮೇಲೆ ಇವತ್ತಿನ ಅಡುಗೆ ಎಲ್ಲ ಮಾಡಬೇಕು. ಎಷ್ಟು ಜೋರು ಮಳೆ ಬರ್ತಾ ಇದೆ ಗೊತ್ತಾ, ಫುಲ್ ಜೋರು ಮಳೆ ಇದೆ. ಕಿಟಕಿ ತೆಗೆದ್ರೆ ನಾನು ಮಾತಾಡೋದೇನು ಕೇಳಿಸೋದೇ ಇಲ್ಲ, ಅಷ್ಟೊಂದು ಜೋರು ಮಳೆ ಬರ್ತಾ ಇದೆ. ಇನ್ನು ಬರಬೇಕಾದ್ರೆ ಸ್ವಲ್ಪ ಬ್ಲೂಬೆರೀಸ್ ಮತ್ತು ಲೀಚಿನ ತೊಗೊಂಡು ಬಂದೆ. ಇದು ಎಷ್ಟು ಹೇಳಿದ್ರು ಗೊತ್ತಾ, 350 ರೂಪಾಯಿ ಹೇಳಿದ್ರು kg. 50 ರೂಪಾಯಿ ತಗೊಂಡ ಅವತ್ತಲ್ಲಿ ಹೋಗಿ ತಗೊಂಡಿದ್ದೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಅವತ್ತು ಸ್ವಲ್ಪ ಕಡಿಮೆ ಹೇಳಿದ್ರು. ನನಗೆ ಇದಂದರೆ ತುಂಬ ಇಷ್ಟ, ಯಾವಾಗಲೂ ಅಷ್ಟೇ, ಎಲ್ಲಾದರೂ ಕಾಣಿಸಿದ್ರೆ ಸರಿ ತೊಗೊಂಡು ಬಂದುಬಿಡ್ತೀನಿ. ತೊಗೊಂಡು ಬಂದಿದ್ದೀನಿ. ಮಳೆ ಬರ್ತಿದೆಯಲ್ಲ, ಇನ್ನು ಬ್ಲೂಬೆರಿಗೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಹಾಕೊಂಡು ತಿನ್ನೋಕೆ ಇಷ್ಟ ನನಗೆ. ಈ ಥರ ಯಾರಿಗಿಷ್ಟ ಆಗುತ್ತೆ ಹೇಳಿ. ಪಕ್ಕಾ ಫಿಟ್ಟಿಂಗ್ ತಂದ್ಬಿಟ್ಟಿದ್ಯಾ? ಅದನ್ನ ತೋರ್ಸಕ್ಕೆ ಬಂದಿದ್ದಾರೆ, ಎಲ್ಲಿಗೆ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ ಅಂತ. ನಾನು ಬ್ಲೂಬೆರಿ ತಿಂದೇ ಇಲ್ಲ, ಕುಡಿಲಿ ಒಂದೇ ಒಂದು ಹೆಂಗೈತೆ ನೋಡ. ಹೌದಾ? ನಮಗೆಲ್ಲ ಇದೆಲ್ಲ ಎಲ್ಲಿ ಸಿಗ್ತಾಯ್ತು, ನಮ್ಗೆ ಬರೀ ನೇರಳೆ ಹಣ್ಣು, ಮಾವಿನ ಹಣ್ಣು, ಸೇಪೆ ಹಣ್ಣು ಅಷ್ಟೇ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಒಂದು ಕೊಡ, ತೊಳೆದ್ಬಿಟ್ಟೆ ಬಾಕ್ಸ್ ಹಾಕಿರ್ತೀರಿ, ಕೊಡು. ಎಕ್ಸ್ಪ್ರೆಷನ್ ನೋಡ್ಬೇಕ. ಯಾವ ಚಿಕ್ಕ ಚಿಕ್ಕ ಟೊಮೊಟೊ ಗೊತ್ತದಲ್ಲ, ಹುಳಿ ಹುಳಿ, ಒಂದೊಂದು ಹುಳಿ ಐತೆ, ಹಬ್ಬಿದ ತಕ್ಷಣ ಹಂಗೆ ತಲೆಯೆಲ್ಲ ಹುಳಿ ಆಗೋಯ್ತು. ಯಾರಿಗಿಷ್ಟ ಬ್ಲೂಬೆರಿ ಕಮೆಂಟ್ ಮಾಡಿ ಆಯ್ತಾ. ಅದೇನಪ್ಪ, ಬರೀ ಹೆಸ್ರಿಗಷ್ಟೇ ತಗೊಬೇಕಂತ ಬಂದಿದ್ದು.
350 280. 280. ಹಾಂ, ಈ ಟಾಪ್ಸ್ ಎಲ್ಲ 280 ರುಪೀಸು. ಚೆನ್ನಾಗಿದೆ ಕ್ಲಾತ್. ಎವ್ರಿಡೇ ಅಂತೆ ಬ್ರ್ಯಾಂಡ್ ಹೆಸರು. ಇನ್ನು ನನಗೆ ಈ ಟಾಪ್ ಅಂತೂ ಜಾಸ್ತಿ ಇಷ್ಟ ಆಯಿತು ಗೊತ್ತಾ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ವೇರ್ ಮಾಡಿದಾಗ ಮಾತ್ರ ಸೂಪರಾಗಿ ಕಾಣಿಸುತ್ತೆ. ಸ್ಪೆಷಲಿ ಕಾಲರ್ ಚೆನ್ನಾಗಿದೆ. ಇದನ್ನು ಯಾವಾಗಾದರೂ ಹಾಕೊಂಡಾಗ ವ್ಲಾಗ್ ಮಾಡ್ತೀನಿ. ಚೆನ್ನಾಗಿದೆ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಈ ಟಾಪು. ಅದಾದಮೇಲೆ ಇದೊಂದು ತೊಗೊಂಡೆ, ಗ್ರೀನ್ ಕಲರ್. ಇದು ಅಷ್ಟೇ ಚೆನ್ನಾಗಿದೆ. ನಾನು ಶಾಪ್ಗೆಲ್ಲ ಹಾಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ. ನಾನು ಇವ್ರಿಗೆ ಟೀ ಶರ್ಟು ಅವ್ರು ಹಾಕೊಂಡಿದ್ದಾರಲ್ಲ ಅದೊಂದು, ಮತ್ತು ಇದೊಂದು. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಇವಾಗ ನೋಡಿದ್ರೆ ಅವ್ರು ಹಾಕೊಂಡಿದ್ದಾರಲ್ಲ, ಸರಿಯಾಗಿ ತೋರ್ಸಮ್ಮ ಅದನ್ನ. ಹಂಗೆ ಈ ಕಲರು ಇದು ನನಗೆ ಇಷ್ಟ ಆಯಿತು ಜಾಸ್ತಿ. ಆದರೆ ಇವಾಗ ಅವ್ರು ಹಾಕೊಂಡಿದ್ದಾರಲ್ಲ ಅದೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಾನು ಯಾವ ಬಟ್ಟೆ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತೀನಿ. ಅದಾದಮೇಲೆ ಇನ್ನೇನಂದರೆ ಅಲ್ಲೇನಂದರೆ ಸ್ವಲ್ಪ ಬಟ್ಟೆ ಎಲ್ಲನೂ ಹುಡುಕ್ಬಿಟ್ಟು ತೊಗೊಳ್ಬೇಕು. ಅದೊಂದೇ ಸ್ವಲ್ಪ ಕಷ್ಟ ಅನಿಸೋದು. ಟೈಮ್ ಮಾಡಿಕೊಂಡು ಹೋಗಿ ಫ್ರೀ ಇರೋ ಟೈಮಲ್ಲಿ ಹುಡುಕಿ ಯಾವ್ಯಾವ್ದು ಬೇಕು ಅದನ್ನು ನೋಡಿ ತೊಗೊಂಡು ಬರಬೇಕು. ಅದನ್ನು ಬಿಟ್ಟರೆ ಚೆನ್ನಾಗಿದೆ ಬಟ್ಟೆ ಎಲ್ಲ, ನನಗೆ ಇಷ್ಟ ಆಯಿತು. ಯಾರಾದರೂ ಆ ಕಡೆ ಮಾಗಡಿ ರೋಡ್ ಕಡೆ ಏನಾದರೂ ಇದ್ದರೆ ಹೋಗಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ಲೇಖನವ್ರ ಮಮ್ಮಿ ಹೇಳಿದ್ದಕ್ಕೆ ನಾನು ಕೂಡ ಹೋಗಿ ತೊಗೊಂಡು ಬಂದಿದ್ದು. ಇವತ್ತು ಹೆಂಗಿದ್ರು ಫ್ರೀ ಇದ್ನಲ್ಲ, ನನಗೂ ಸ್ವಲ್ಪ ಬೇಕಿತ್ತು ಟಾಪ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. ಪ್ರಮೋಷನ್ ಅಂತ ಅಂದ್ಕೊಂಡ್ಬೇಡಿ. ಇನ್ನು ಇವರು ಶಾಪ್ ಹೊರಡ್ಬೇಕಂತೆ. ಇವ್ರನ್ನ ಶಾಪಿಗೆ ಕಳಿಸ್ಬಿಟ್ಟು ನಾನು ಅಡುಗೆ ಮಾಡಲಿಕ್ಕೆ ಶುರು ಮಾಡ್ಕೊತೀನಿ. ಇವತ್ತು ಸ್ವಲ್ಪ ಬಾರ್ಲಿ ಅಕ್ಕಿ ಮತ್ತು ಹೆಸ್ರು ಕಾಳನ್ನ ಹಾಕಿ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇವರು ಕ್ಯಾಮ್ರಾನ ಕ್ಲೋಸಪ್ಪಲ್ಲಿ ತಗೊಂಡು ಬರ್ತಾ ಇದ್ದಾರೆ ಮತ್ತು ತಗೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ತರಕಾರಿನೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ತೀನಿ. ಸಿಂಪಲಾಗಿ ಮಾಡ್ತೀನಿ, ಚೆನ್ನಾಗಿರುತ್ತೆ, ಬೇಗ ಕೂಡ ಆಗೋಗ್ಬಿಡುತ್ತೆ. ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋದು. ನಾನು ಮೊದಲೇನು ಅಂದ್ಕೊಂಡೆ ಅಂದರೆ ಮನೆಗೆ ಬಂದುಬಿಟ್ಟು ಸ್ವಲ್ಪ ಮನೇಲಿ ದೇವದೀಪ ಎಲ್ಲ ಹಚ್ಬಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅಡುಗೆ ಮಾಡೋಣ, ಮಿಕ್ಕಿದ ಕೆಲಸ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಹನಿ ಕೂಡ ಬೀಳ್ತಾನೆ ಇತ್ತು, ತುಂಬ ಜೋರಾಗಿ ಬೀಳ್ತಿತ್ತಲ್ವ. ಹಾಗಾಗಿ ಮಳೇಲೇನು ಹೋಗೋದು. ಅದಲ್ಲದೆ ಇವತ್ತು ಶುಕ್ರವಾರ ಬೇರೆ ಅಲ್ವಾ, ದೇವಸ್ಥಾನದಲ್ಲೂ ಕೂಡ ಜನ ಇರ್ತಾರೆ, ಸ್ವಲ್ಪ ಜಾಸ್ತಿ ಜನನೇ ಇರ್ತಾರೆ. ಹಾಗಾಗಿ ಅಡುಗೆಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅದಾದಮೇಲೆ ಊಟ ಮಾಡೋಣ ಅಂತೇಳಿ ಮೊದಲು ಅಡುಗೆನ ರೆಡಿ ಮಾಡ್ಕೊತಾ ಇದ್ದೀನಿ. ಆಗಲೇ ಹೇಳ್ದಾಗ ಹೆಸರು ಕಾಳು ಮತ್ತು ಬಾರ್ಲಿ ಅಕ್ಕಿ ಹಾಕ್ಬಿಟ್ಟು ದೋಸೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಕಪ್ಪಲ್ಲಿ 1/4 ಕಪ್ಪಷ್ಟು ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಬಾರ್ಲಿ ಅಕ್ಕಿ. ಇದನ್ನು ನಾವು ಒಂದು 8 ಗಂಟೆ ನೆನೆಸ್ಬೇಕಾಗತ್ತೆ. ನೆನೆಸಿದ್ದಾದಮೇಲೆ ರುಬ್ಕೊಳ್ಬೇಕು. ಇವಾಗ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಕೂಡ 1/4 ಕಪ್ಪು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ನಾವು ದೋಸೆ ಹಿಟ್ಟಿಗೆ ರುಬ್ತೀವಿ ನೋಡಿ, ಅದೇ ಥರ ರುಬ್ಕೊಳ್ಳೋದು. ಆದರೆ ತೀರಾ ತೆಳ್ಳಗೆ ಮಾಡಿಕೊಂಡ್ರೆ ದೋಸೆ ಬರಲ್ಲ, ಕಿತ್ತೋಗ್ಬಿಡುತ್ತೆ. ಹಾಗಾಗಿ ನಾವು ಇಡ್ಲಿ ಬ್ಯಾಟರ್ ಮಾಡ್ತೀವಿ ನೋಡಿ, ಆ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಆದರೆ ಸಣ್ಣಗೆ ರುಬ್ಕೊಳ್ಬೇಕು, ಸ್ವಲ್ಪ ಗಟ್ಟಿಯಾಗಿರಬೇಕು. ಅದು ಜಾಸ್ತಿ ದೋಸೆ ಮಾಡೋ ಥರ ಇರಬಾರ್ದು. ಇದು ನೋಡ್ತಿರ್ಬೋದು ಇವಾಗ, ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ. ಇಷ್ಟನ್ನು ಕೂಡ ನಾನು ಇವಾಗ ರೆಡಿ ಮಾಡಿಕೊಂಡು ಅದಕ್ಕೆ ನೀರೆಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಒಂದು ಅದಕ್ಕೆ ಮಾಡ್ಕೊಂಡಿದ್ದೀನಿ. ಇಡ್ಲಿ ಎಲ್ಲ ಮಾಡ್ತೀವಿ ನೋಡಿ ಬ್ಯಾಟರು, ಸೇಮ್ ಅದೇ ಥರ ಮಾಡ್ಕೊಂಡಿರೋದು ನಾನು. ಈಗ ರೆಡಿ ಮಾಡಿ ಇಟ್ಬಿಟ್ಟು ಒಂದು 10 ನಿಮಿಷ ಅದನ್ನು ಬಿಟ್ಬಿಡ್ಬೇಕಾಗತ್ತೆ. ಅದಾದಮೇಲೆ ದೋಸೆನ ಮಾಡ್ಕೊಳ್ಳೋದು. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೇ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ಆ ಕಡೆ ರೆಡಿ ಮಾಡಿ ಇಟ್ಬಿಟ್ಟೆ. ಇವಾಗ ತರಕಾರಿ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡಾಯಿಗೆ, ಐರನ್ ಕಡಾಯಿಗೆ ಒಂದೇ ಒಂದು ಹನಿ ಎಣ್ಣೆನ ಹಾಕ್ಬಿಟ್ಟು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ, ಜೊತೆಗೆ ಒಂದು ಕ್ಯಾರೆಟು, ಹಾಗೆ ಒಂದು 4-5 ಬೀನ್ಸ್ ಇತ್ತು ಮನೇಲಿ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಈ ಹೂಕೋಸು ಬೇಕು, ಕಾಲಿಫ್ಲವರ್ ಅಂತಾರಲ್ಲ, ಇದು ಬೇಕೇ ಬೇಕು. ಇದು ಹಾಕಿದ್ರೇ ಚೆನ್ನಾಗಿರೋದು ಈ ಪಲ್ಯ. ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಾವು ಈ ಥರ ಐರನ್ ಪ್ಯಾನ್ಗಳಲ್ಲಿ ಮಾಡಿದ್ರೆ ಏನು ಗೊತ್ತಾ, ಜಾಸ್ತಿ ಎಣ್ಣೆ ಬೇಕಾಗಲ್ಲ, ಆರಾಮಾಗಿ ನಾವು ಈ ಥರ ಫ್ರೈ ಮಾಡ್ಕೊಂಡು ಬಿಡ್ಬೋದು. ಆದರೆ ಸ್ಟೀಲ್ ಪಾತ್ರೆಯಲ್ಲಿ ಇದರಲ್ಲೆಲ್ಲ ಮಾಡಿಕೊಂಡ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಾನು ಈ ಥರ ಏನಾದರೂ ಫ್ರೈ ಮಾಡ್ಕೊಳ್ಬೇಕು ತರಕಾರಿನೆಲ್ಲ ಅಂತ ಅಂದರೆ ಐರನ್ ಪಾತ್ರೆಗಳನ್ನೇ ಬಳಸ್ತೀನಿ ನಾನು ಜಾಸ್ತಿ. ಈಗ ನೀವು ನೋಡ್ತಿದ್ದೀರಲ್ಲ, ಇಷ್ಟು ಫ್ರೈ ಆದರೆ ಸಾಕು. ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ನಾವು ಹುರ್ಕೊಂಡು ಎತ್ತಿಟ್ಕೊಳ್ಳೋದು ಅಷ್ಟೇ. ಇವಾಗ ಒಂದು ಕಡಾಯಿಗೆ ಒಂದು
ಸ್ಪೂನ್ ಆಗೋವಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಈರುಳ್ಳಿನ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿನ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸ್ಕೊಂಡು ಹುರ್ಕೊಂಡು ಅದಾದಮೇಲೆ ನಾನು 1.5 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಟೊಮೊಟೊ ಆದರೆ 1 ಟೊಮೊಟೊನ ತಗೊಳ್ಳಿ, ಸಾಕಾಗೋಗ್ಬಿಡುತ್ತೆ. ಈ ಗ್ರೇವಿ ಬಂದು ಒಂದು 3 ಜನ ತಿನ್ಕೊಳ್ಬೋದು, ಅಷ್ಟು ಆಗುತ್ತೆ ಒಂದು 3 ಜನಕ್ಕೆ. ಇನ್ನು ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಎಣ್ಣೆ ಎಲ್ಲ ಬಿಡಬೇಕು, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ಎಣ್ಣೆ ಬಿಟ್ಕೊಳ್ಬೇಕು. ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ, 1 ಚಿಟಿಕೆ ಅರಶಿನ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಒಂದು 2 ರಿಂದ 3 ನಿಮಿಷ ಈ ಥರ ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹುರ್ಕೊಳ್ಬೇಕಾಗತ್ತೆ. ಆಗ ಎಣ್ಣೆ ಎಲ್ಲ ನೀಟಾಗಿ ಈಗಲೂ ಬಿಟ್ಕೊಳ್ತಾ ಇದೆ ನೋಡಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು, ಆವಾಗಲೇ ಈ ಪಲ್ಯ ರುಚಿಯಾಗಿ ಬರೋದು. ಈ ಮಸಾಲೆನ ನಾವು ಎಷ್ಟು ಬೇಯಿಸ್ಕೊಳ್ತೀವೋ ಅಷ್ಟು ರುಚಿ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು. ಈ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬೇಕಂದ್ರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಾವು ಸ್ವಲ್ಪ ತೆಳ್ಳಗೆ ಬೇಕಂದ್ರೂ ಮಾಡ್ಕೊಳ್ಬೋದು, ಹೆಂಗೆ ಬೇಕು ಆ ಥರ ಮಾಡ್ಕೊಳ್ಬೋದು. ಇನ್ನು ನಾನು ನೀರೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ನೀವು ನೋಡ್ತಿರ್ಬೋದು ಅದು ಎಷ್ಟು ಚೆನ್ನಾಗಿ ಕುದ್ದಿದೆ, ಕಲರೆಲ್ಲ ಚೇಂಜ್ ಆಗ್ತಾ ಇದೆ. ಈ ಟೈಮಲ್ಲಿ ನಾನು ಒಂದು ಸಣ್ಣ ಕಪ್ಪಷ್ಟು ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದು ನೋಡಿ ತರಕಾರಿ, ಅದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇವಾಗ ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡು ಕುದಿಸ್ತಾ ಇದ್ದೀನಿ. ಇವಾಗ ನೀರನ್ನ ನೀವು ಜಾಸ್ತಿನಾದರೂ ಹಾಕ್ಕೊಳ್ಬೋದು, ಇಲ್ಲ ಕಡಿಮೆನಾದರೂ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು, ಪಲ್ಯ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು. ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವು ಮಧ್ಯೆ ಮಧ್ಯೆ ತಿರುಗ್ಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ. ನೀರನ್ನು ಕೂಡ ಕಡಿಮೆ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ಇವಾಗ ಒಂದು 80% ಚೆನ್ನಾಗಿ ಬೆಂದಿದೆ ಅನ್ನೋವಾಗ ಅದಕ್ಕೆ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ, ಒಂದು ಅರ್ಧ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕಾಗತ್ತೆ. 1 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬೇಗನೆ ಕುಕ್ಕಾಗಿ ಹೋಗ್ಬಿಡತ್ತೆ. ನಾನು 1 ನಿಮಿಷ ಬೇಯಿಸ್ಕೊಂಡೆ ಅಷ್ಟೇ. ಕಲರ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ. ತುಂಬಾ ರುಚಿಯಾಗಿರುತ್ತೆ ಗೊತ್ತಾ, ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ನಾವು ನೆಂಚ್ಕೊಳ್ಬೋದು. ಇವಾಗ ನಾನು ಒಂದು 10 ಗೋಡಂಬಿನ ನೆನೆಸ್ಬಿಟ್ಟು ಪೇಸ್ಟ್ ಮಾಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕೋದ್ರೇ ಈ ಪಲ್ಯ ಸ್ವಲ್ಪ ರಿಚಾಗಿ ಬರೋದು ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಹಾಕೊಳ್ಳೋದು ಅಷ್ಟೇ. ಇದು ಎಲ್ಲ ತರಕಾರಿ ಎಲ್ಲ ಬೆಂದಿದೆ, ಇನ್ನೇನು ನಾವು ಕೆಳಗಡೆ ಇಳಿಸ್ತೀವಿ ಅನ್ನುವಾಗ ಈ ಗೋಡಂಬಿ ಪ್ಯೂರಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ 1 ನಿಮಿಷ ಬಾಡಿಸ್ಕೊಂಡ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಹಾಕೊಳ್ಳೋದು. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು. ನಾನು ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಈಗ ನೋಡ್ತಿರ್ಬೋದು ಪಲ್ಯ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಹೇಳಿ. ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ, ಬೇಕಿದ್ದರೆ ತೆಳ್ಳಗೂ ಕೂಡ ಮಾಡ್ಕೊಳ್ಬೋದು. ಇನ್ನು ಪಲ್ಯ ಎಲ್ಲ ಮಾಡ್ಕೊಂಡಿದ್ದಾಯಿತು. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅದಾದಮೇಲೆ ದೋಸೆ ಮಾಡ್ಕೊಳ್ಳೋಣ, ದೋಸೆ ತಣ್ಣಗಿದ್ರೆ ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಮತ್ತೆ ರೆಡಿಯಾಗಿ ಆಂಟಿಗೂ ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡೋಗ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಆಂಟಿ ಇದಿಬ್ಬರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ. ಅಪ್ಪು ಹೆಂಗಿದ್ರು ಶಾಪಲ್ಲಿ ಇರ್ತಾರೆ ಅಲ್ವಾ, ಈ ಟೈಮಲ್ಲಿ ಶಾಪ್ನ ಕ್ಲೋಸ್ ಮಾಡಿ ಬರಲಿಕ್ಕಾಗಲ್ಲ, ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಹಾಗಾಗಿ ನಾನೇ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನು ನಾವು ದೇವಸ್ಥಾನಕ್ಕೆ ಬಂದಾಗ ಅಷ್ಟೊಂದು ಜನ ಏನಿರಲಿಲ್ಲ, ಒಂದು 5-6 ಜನ ಇದ್ದರು ಅಷ್ಟೇ. ನಾವು ಜನ ಎಲ್ಲ ಕಮ್ಮಿ ಆದಮೇಲೆ ಬರೋಣ ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂದರೆ ನಾವು ಹೊಸ ಮನೆಗೆ ಹೋಗ್ತಾ ಇದ್ದೀವಲ್ವ, ಯಾವತ್ತು ಹೋಗೋದು, ಆಲೋಗ್ಸೋದು ಯಾವತ್ತು ಅಂತ ಹೇಳ್ಬಿಟ್ಟು ಡೇಟ್ ಹಾಕ್ಸ್ಕೊಂಡು ಹೋಗಬೇಕಿತ್ತು. ಒಳ್ಳೆ ದಿನ ಹೋಗೋಣ ಅಂತ ಹೇಳ್ಬಿಟ್ಟು, ಹಾಗಾಗಿ ಅದನ್ನೊಂದು ಮಾತು ಕೇಳ್ಕೊಂಡು ಹೋಗ್ಬಿಡೋಣ, ಇವತ್ತು ಹೆಂಗಿದ್ರು ಶುಕ್ರವಾರ ಅಲ್ವಾ, ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಬಂದಿದ್ದು ಅಷ್ಟೇ. ಒಂದು 3 ಡೇಟ್ ಕೊಟ್ಟರು, ಈ ಡೇಟಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ನಮಗೂ ಸ್ವಲ್ಪ ಸಮಾಧಾನ ಆಯಿತು. ಅದಲ್ಲದೆ ನಾವು ಇವಾಗಿರೋದು ನಂದಿ ಬಾಗಿಲು, ನಾವು ಈಗ ಹೋಗ್ತಾ ಇರೋ ಮನೆ ಬಂದು ಸೂರ್ಯನ ಬಾಗಿಲು, ಅದನ್ನು ಒಂದು ಮಾತು ಕೇಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಅಷ್ಟೇ. ಅಮ್ಮನೂ ಯಾವಾಗಲೂ ಅದನ್ನು ಹೇಳ್ತಾನೆ ಇರ್ತಾರೆ, ಕೇಳ್ಕೊಂಡೋಗಿ ಒಂದು ಮಾತು ಅಂತ ಹೇಳ್ಬಿಟ್ಟು. ಸ್ವಂತ ಮನೆನೋ ಬಾಡಿಗೆ ಮನೆನೋ ಅದೆಲ್ಲ ಒಂದು ಇರುತ್ತಲ್ವ, ಕೇಳ್ಕೊಂಡು ಹೋಗಬೇಕು ಯಾವುದೇ ಒಂದು ವಿಷಯ ಆದ್ರೂ ಅಂತ ನಮ್ಮ ಮನೇಲೆಲ್ಲರೂ ನಂಬ್ತಾರೆ. ಹಾಗಾಗಿ ನಾನು ಕೂಡ ನಂಬ್ತೀನಿ. ಒಂದು ಮಾತು ಕೇಳ್ಕೊಂಡು ಹೋಗ್ಬಿಡೋಣ, ನಮಗೂ ಸ್ವಲ್ಪ ಸಮಾಧಾನ ಇರುತ್ತೆ ಅಂತ ಹೇಳ್ಬಿಟ್ಟು ಡೇಟ್ ಹಾಕ್ಸ್ಕೊಂಡು ಕೇಳ್ಕೊಂಡು ಬಂದು. ಎಲ್ಲ ಚೆನ್ನಾಗಿದೆ, ಒಳ್ಳೆಯದಿದೆ ಮನೆ, ಹೋಗಿ ಅಂತ ಅವರು ಕೂಡ ಹೇಳಿದ್ರು. ಇನ್ನು ಮನೆಗೆ ಬಂದು ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನನ್ನ ಹಸ್ಬೆಂಡ್ಗೆ ಒಂದು ಸಲ ಫೋನ್ ಮಾಡಿ ಹೇಳಿದೆ, ಈ ಥರ ಹೇಳಿದ್ರು ಹೋಗ್ಬೋದಂತೆ, ಎಲ್ಲ ಚೆನ್ನಾಗಿದೆಯಂತೆ ಅಂತ ಹೇಳಿ. ಅವರು ಸರಿ ಅಂದ್ಬಿಟ್ಟು ಸುಮ್ಮನಾದರು. ಇನ್ನು ನಾನು ಹಶ್ವಾಗ್ತಾ ಇತ್ತಲ್ಲ,
ಅಡುಗೆ ಮಾಡ್ಕೊಂಡ್ಬಿಟ್ಟು ಮಿಕ್ಕಿದ ಕೆಲಸ ಆಮೇಲೆ ಮಾಡೋಣ ಅಂತ ಹೇಳಿ ಇವಾಗ ದೋಸೆನ ಹಾಕ್ಕೊತಾ ಇದ್ದೀನಿ. ಆಗಲೇ ಪಲ್ಯ ರೆಡಿ ಮಾಡಿ ಇಟ್ಟೋಗಿದ್ನಲ್ಲ, ಹಂಗಾಗಿ ಇವಾಗ ಪಟ ಅಂತ ದೋಸೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ ಅಂತೇಳಿ, ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಸಾಮಾನ್ಯವಾಗಿ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಹೆಂಗಿರುತ್ತೆ ಅಂತ ಅಂದರೆ, ರಾತ್ರಿ ಅಡುಗೆ ನನ್ನ ಹಸ್ಬೆಂಡ್ ಬೇರೆ ಮಾಡಬೇಕು, ಮಕ್ಳಿಗೆ ಬೇರೆ ಮಾಡಬೇಕು, ನಾನು ಬೇರೆ ಮಾಡ್ಕೊಳ್ಬೇಕಾ ಅಂತ ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತೀರಲ್ವ. ಆ ಥರ ಯೋಚನೆ ಮಾಡೋರು ಆರಾಮಾಗಿ ಇದನ್ನು ಮಾಡ್ಕೊಳ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಕೂಡ ಆರಾಮಾಗಿ ತಿನ್ಬೋದು, ವೆಯ್ಟ್ ಲಾಸ್ ಮಾಡೋರು ಕೂಡ ತಿನ್ಬೋದು. ಹಾಗಾಗಿ ನಾನು ಈ ರೆಸಿಪಿನ ಇವತ್ತು ಶೇರ್ ಮಾಡಿದ್ದೀನಿ, ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳಿ. ಬಾರ್ಲಿ ಅಕ್ಕಿ ನಿಮಗೆ ಗೊತ್ತೇ ಇರುತ್ತೆ, ಅದು ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವತ್ತೊಂಥರ ನೋ ಕಾಪ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಕಿಚನ್ನ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕಿತ್ತು. ಇವತ್ತು ಡೀಪ್ ಕ್ಲೀನ್ ಎಲ್ಲ ಮಾಡಿಕೊಂಡು ಪಾತ್ರೆನೆಲ್ಲ ತೊಳೆದಿಡ್ತಾ ಇದ್ದೀನಿ. ನನಗೆ ಈ ಥರ ಅಡುಗೆ ಮಾಡಿರೋ ಪಾತ್ರೆನೆಲ್ಲ ತೊಳೆದಿಟ್ರೇ ಸಮಾಧಾನ. ಇನ್ನು ಬೆಳಗ್ಗೆ ತೊಳಿತೀನಿ ಸಂಜೆ ತೊಳಿತೀನಿ ಅಂದ್ಕೊಂಡ್ರೆ ಆಗಲ್ಲ. ಬೆಳಗ್ಗೆ ಬೇಗ ಎದ್ದು ಪಾತ್ರೆ ತೊಳಿಲಿಕ್ಕೆ ನಿಂತ್ಕೊಂಡ್ಬಿಟ್ರೆ ಅವತ್ತಿನ ದಿನ ಎಲ್ಲ ಏನೋ ಒಂಥರ ನನಗೆ ಹಿಂಸೆ ಅನ್ನಿಸ್ತಾ ಇರುತ್ತೆ. ರಾತ್ರಿಯೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ಯೋಗ ಮುಗಿಸ್ಕೊಂಡು ಅಡುಗೆನ ಮಾಡಿಬಿಡ್ಬೋದು. ಈ ಪಾತ್ರೆ ತೊಳಿಬೇಕು ಅನ್ನೋ ಟೆನ್ಷನ್ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ರಾತ್ರಿನೆಲ್ಲ ಸ್ವಚ್ಛ ಮಾಡಿ ಮಲಗಿಬಿಡ್ತೀನಿ. ನನ್ನ ಹಸ್ಬೆಂಡ್ ಬಂದು ಊಟ ಮಾಡಿ ಮಿಕ್ಕಿದ ಪಾತ್ರೆನ ತೊಳೆದಿಟ್ಟು ಅವರು ಮಲಗ್ತಾರೆ. ಇದೊಂದು ನಮ್ಮ ಡೈಲಿ ರುಟೀನ್ ಅಂತಲೇ ಹೇಳ್ಬೋದು. ಇನ್ನು ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊಳ್ಬೇಕಿತ್ತು, ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಜನ ಸ್ವಲ್ಪ ಕಡಿಮೆ ಇದ್ದರು ನೋಡಿ, ಹಂಗಾಗಿ ನಾವು ಮನೆಗೆ ಬೇಗನೆ ಬಂದೋ. ಹಾಗಾಗಿ ಇನ್ನು ಟೈಮ್ ಇತ್ತಲ್ಲ, ಟೈಮ್ ಯಾಕೆ ವೇಸ್ಟ್ ಮಾಡೋದು, ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊಂಡು ಬಿಡೋಣ, ತುಂಬ ದಿನ ಆಗೋಗ್ಬಿಡಿದೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ನಾನು ಬೆಳಗ್ಗೆನೇ 1.5 ಸ್ಪೂನ್ ಆಗೋವಷ್ಟು ರೈಸ್ಗೆ 1-2 ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಬಿಟ್ಟು ಇಟ್ಟಿದ್ದೆ. ಒಂದು 6 ಗಂಟೆಗಳ ಕಾಲ ಹಿಂಗೆ ಇಡಬೇಕಾಗತ್ತೆ. ನಾವು ಫರ್ಮೆಂಟೆಡ್ ರೈಸ್ ಅಂತ ಏನಂತ ಕರಿತೀವಿ, ಆ ಥರ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇದನ್ನ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆ ನೀರು ಮತ್ತು ಅನ್ನ ಎರಡನ್ನೂ ಸೇರಿಸಿ ನಾವು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನಾವು ನೀರು ಜಾಸ್ತಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತೇ ನಾವು ರುಬ್ಬಬೇಕಾಗತ್ತೆ. ಈಗ ನೀವು ನೋಡ್ತಿದ್ದೀರಲ್ಲ ಈ ಥರ, ಅದು ಪೂರ್ತಿಯಾಗಿ ಪೇಸ್ಟ್ ಥರ ಆಗಬೇಕು. ಪೇಸ್ಟ್ ಥರ ಆದರೆ ನಾವು ಮುಖಕ್ಕೆ ಹಚ್ಬೇಕಾದ್ರೂ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸಣ್ಣದಾಗಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಬೌಲ್ಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು 1 ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಆಗೋವಷ್ಟು ನಾವು ಅನ್ನನ ತೊಗೊಂಡಿದ್ರೆ 1 ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ನ ಹಾಕಬೇಕಾಗತ್ತೆ. ಹಾಗೆ 1 ಸ್ಪೂನ್ ಆಗೋವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಬದಲು ನಾವು ಹಾಲು ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಆಲ್ಮಂಡ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ಮಂಡ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆನ ಪ್ಯೂರ್ ಆಗಿರೋದೇ ತೊಗೊಳ್ಳಿ, ಪ್ಯೂರ್ ಆಗಿರೋದು ತೊಗೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಬೇಕಾದರೂ ಸೇರಿಸ್ಕೊಳ್ಬೋದು. ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಲಮ್ಸ್ ಎಲ್ಲ ಹೋಗಬೇಕು, ಆ ಥರ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ನಾವು ಈ ಪ್ಯಾಕ್ನ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ಸ್ಟೆಂಟ್ ಗ್ಲೋ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರ್ಬೋದು, ಹಾಗೆ ಫೇಸಲ್ಲೆಲ್ಲ ಪಿಂಪಲ್ಸ್ ಆಗ್ತಿರುತ್ತೆ ನೋಡಿ, ಅದು ಕೂಡ ಕಡಿಮೆ ಆಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗಂತೂ ಈ ಪ್ಯಾಕ್ ಬೆಸ್ಟ್ ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ನಲ್ಲಿರೋ ಆಯಿಲಿನೆಸ್ನೆಲ್ಲ ಇದು ಸ್ವಲ್ಪ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು 1-2-3 ದಿನ ಈ ಪ್ಯಾಕ್ನ ಫೇಸ್ಗೆ ಅಪ್ಲೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ವಾರದಲ್ಲಿ 1-2 ದಿನನಾದ್ರೂ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ. ಯಾವುದೇ ಸ್ಕಿನ್ ಟೈಪರ್ ಆದರೂ ಕೂಡ ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಬೋದು. ಕಾಂಬಿನೇಷನ್ ಸ್ಕಿನ್ ಇರ್ಬೋದು, ಡ್ರೈ ಸ್ಕಿನ್ ಇರ್ಬೋದು, ಹಾಗೆ ಆಯಿಲಿ ಸ್ಕಿನ್ ಇರ್ಬೋದು. ಈ 3 ಸ್ಕಿನ್ ಟೈಪ್ ಅವ್ರು ಕೂಡ ಈ ಪ್ಯಾಕ್ನ ಆರಾಮಾಗಿ ನಾವು ಅಪ್ಲೈ ಮಾಡ್ಕೊಳ್ಬೋದು. ಇನ್ನು ಈ ಪ್ಯಾಕ್ನ ಅಪ್ಲೈ ಮಾಡಿದ್ಮೇಲೆ ಒಂದು 10 ನಿಮಿಷ ಡ್ರೈ ಆಗ್ಲಿಕ್ಕೆ ಬಿಡಬೇಕಾಗತ್ತೆ. ಇನ್ನು ನಾನು 10 ನಿಮಿಷದಲ್ಲಿ ಸ್ವಲ್ಪ ಬುಕ್ ಆದರೂ ಓದೋಣ ಅಂತೇಳಿ ಓದ್ತಾ ಇದ್ದೆ. ಹೊಸ ಬುಕ್ನ ತೊಗೊಂಡು ಬಂದಿದ್ದೆ, ಹಾಗಾಗಿ ಹೊಸ ಬುಕ್ ಅಂದಮೇಲೆ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ ನನಗೆ. ಸ್ವಲ್ಪ ದಿನ ಅಷ್ಟೇ, ಅದಾದಮೇಲೆ ಇನ್ನೊಂದು ಬುಕ್ ನೋಡೋಣ ಅಂತ ಅನ್ನಿಸ್ತಿರುತ್ತೆ. ಇತ್ತೀಚೆಗೆ ರಾತ್ರಿ ಹೊತ್ತು ಡೈರಿ ಬರೀಲಿಕ್ಕೂ ಕೂಡ ಆಗ್ತಾಯಿಲ್ಲ, ಟೈಮೇ ಆಗೋಗ್ಬಿಡುತ್ತೆ. ಹಾಗಾಗಿ ನಾಳೆ ಬರಿತೀನಿ, ಅಂದರೆ ಇವತ್ತಿಂದು ವಿಷಯನೆಲ್ಲ ನಾನು ನಾಳೆ ಡೈರಿಲಿ ಬರೆದಿಡ್ತೀನಿ, ಆ ಥರ ಆಗೋಗ್ಬಿಟ್ಟಿದೆ. ಇನ್ನು 10 ನಿಮಿಷ ಆದಮೇಲೆ ನಾನು ಇವಾಗ ಮುಖ ತೊಳೆದಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಫಿಲ್ಟರ್ ಎಲ್ಲ ಹಾಕ್ಬಿಟ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ನ್ಯಾಚುರಲ್ ಆಗಿ ಸ್ಕಿನ್ನಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅದನ್ನು ನಿಮಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ಹಂಗೆ ವಿಡಿಯೋನ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.